ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದೇ ಭಾನುವಾರ 15ನೇ ತಾರೀಕು, ಜೂನ್ 15ನೇ ತಾರೀಕು ಮೈಸೂರಲ್ಲಿ ಮೀಟಪ್ ಇಟ್ಕೊಂಡಿದ್ದೀನಿ. ನಾನು ಮೈಸೂರಿಗೆ ಶನಿವಾರನೇ ಬರ್ತಾ ಇದ್ದೀನಿ. ಸ್ವಲ್ಪ ನನಗೆ ಕೆಲಸ ಇದೆ ಮೈಸೂರಲ್ಲಿ. ಹಾಗಾಗಿ ನನ್ನ ಪ್ರಾಡಕ್ಟ್ ಬಗ್ಗೆ ಯಾರೋ ಒಬ್ಬರು ಅವರು ಸೇಲ್ ಮಾಡ್ತೀವಿ, ನಮಗಿಷ್ಟು ಬಲ್ಕಾಗಿ ಕೊಡಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಫೋನಲ್ಲೆಲ್ಲ ಮಾತಾಡೋದು ಬೇಡ, ಎದುರುಗಡೆನೇ ಹೋಗಿ ಮಾತಾಡೋಣ ಅಂತ ನಾನು ಶನಿವಾರ ಬರ್ತಾ ಇದ್ದೆ. ಹಾಗೆ ತುಂಬ ಜನ ನನ್ನ ಪ್ರಾಡಕ್ಟ್ ತೊಗೊಳ್ತಾ ಇರೋರು ಮೈಸೂರವರು ತುಂಬ ಜನ ಇದ್ದಾರೆ, ಮತ್ತು ನನ್ನ ಸಬ್ಸ್ಕ್ರೈಬರು ತುಂಬ ಜನ ಇದ್ದಾರೆ. ಅವರೆಲ್ಲ ಕೇಳ್ತಾ ಇದ್ರು, ಮೈಸೂರಿಗೆ ಬನ್ನಿ, ನಿಮ್ಮನ್ನು ನೋಡಬೇಕು, ನಮ್ಗೆ ಬೆಂಗಳೂರಿಗೆ ಬರೋಕ್ಕಾಗಲ್ಲ, ದಯವಿಟ್ಟು ಮೈಸೂರಿಗೆ ಬನ್ನಿ ಅಂತಿದ್ರು. ಅದಕ್ಕೋಸ್ಕರ ಹಾಗೆ ಭಾನುವಾರ ಮೀಟಪ್ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾರ್ಯಾರು ಬರ್ತೀರಾ ಅಂತ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. 15ನೇ ತಾರೀಕು ಜೂನು ಬೆಳಗ್ಗೆ ಒಂದು 11 ಗಂಟೆಗೆ, ಒಂದು 2 ಅವರ್ ಅಷ್ಟೇ, ಜಾಸ್ತಿ ಹೊತ್ತು ಬೇಡ, 11 ಗಂಟೆಗೆ ಶುರು ಮಾಡೋಣ. ನಾನು ಅಲ್ಲಿರ್ತೀನಿ. ಎಲ್ಲಿ ಅಂತಂದರೆ ಪ್ಯಾಲೇಸಲ್ಲಿ ವರಾಹ ಗೇಟು. ನನಗದು ಐಡಿಯಾ ಇಲ್ಲ. ನನಗೆ ಮೈಸೂರಲ್ಲಿ ಒಬ್ಬಳು ದೀಪ ಮೈಸೂರು ಬ್ಲಾಗ್ ಅಂತ ಚಾನಲ್ ಒಳಿದಾಳೆ, ದೀಪ ಅಂತ, ಅವಳು ಹೇಳಿದ್ಲು ವರಾಹ ಗೇಟು ಬಸವೇಶ್ವರ ವೃತ್ತ, ಅಲ್ಲಿ ವರಾಹ ಗೇಟ್ ಅಂತ ಇದೆಯಂತೆ ಪ್ಯಾಲೇಸಲ್ಲಿ. ಅಲ್ಲಿ ಒಳಗಡೆ, ಪ್ಯಾಲೇಸ್ ಒಳಗಡೆ ಮೀಟಪ್ ಮಾಡೋಣ. ಎಲ್ರಿಗೂ ಹತ್ರ ಆಗಲಿ ಅಂತ. ಯಾಕಂದರೆ ನಾನು ಎಲ್ಲೋ ಒಂದು ಹೇಳಿದ್ರೆ, ನನಗೂ ಮೈಸೂರು ಅಷ್ಟು ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಹೇಳಿದ್ರೆ ಬರೋಕ್ಕೆ ಜನಕ್ಕೂ ಗೊತ್ತಾಗಲ್ಲ. ಈ ಪ್ಯಾಲೇಸ್ ಅಂದರೆ ಕ್ಲೀನಾಗಿ ಗೊತ್ತಾಗತ್ತೆ ಅನ್ನೋದಕ್ಕೋಸ್ಕರ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ. ಖಂಡಿತ ಎಲ್ಲರೂ ಬನ್ನಿ, ಎಲ್ಲರೂ ಸೇರೋಣ. ಫ್ರೀ ಇದ್ದರೆ ಮಾತ್ರ ಬನ್ನಿ, ತೊಂದರೆ ಮಾಡ್ಕೊಂಡು ಬರೋದು ಬೇಡ. ನಾನೇನೋ ಕೆಲಸದ ಮೇಲೆ ಬರ್ತಾ ಇದ್ದೀನಿ, ನೀವು ಕೆಲಸ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂದರೆ ದಯವಿಟ್ಟು ತೊಂದರೆ ಮಾಡ್ಕೊಂಡು ಬರಬೇಡಿ. ನಾನು ಹೇಳೋದು ಮೈಸೂರಲ್ಲಿ ಇರೋರು ಮಾತ್ರ ಬನ್ನಿ. ನಾನು ನೆಕ್ಸ್ಟ್ ಹಂಗೇನೆ ತಿಂಗಳಿಗೊಂದ್ಸರಿ ಇನ್ನೆಲ್ಲಾದರೂ ಒಂದೊಂದು ಊರಿಗೆ, ನೆಕ್ಸ್ಟ್ ಮಂಗಳೂರು ಅಂದ್ಕೊಂಡಿದ್ದೀನಿ, ನೆಕ್ಸ್ಟ್ ಹಾಗೆ ಒಂದೊಂದು ಊರಿಗಂತ ಅಂದ್ಕೊಂಡಿದ್ದೀನಿ. ನಾನು ಖಂಡಿತ ಎಲ್ಲರೂ ನಾನು ನೋಡಬೇಕು, ನೀವು ನನ್ನ ನೋಡಬೇಕು ಅಂತ ಎಷ್ಟು ಆಸೆಯಿಂದ ಇದ್ದೀರಾ, ಅದಕ್ಕಿಂತ ತುಂಬ ಆಸೆಯಿಂದ ನಾನು ನಿಮ್ಮನ್ನೆಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಜೂನ್ 15ನೇ ತಾರೀಕು ಭಾನುವಾರ ಆದರೆ ಎಲ್ಲರೂ ಫ್ರೀ ಇರ್ತಾರೆ. 2 ಅವರ್ ಅಷ್ಟೇ, ಜಾಸ್ತಿ ಹೊತ್ತು ಬೇಡ, 2 ಅವರ್ ಅಷ್ಟೇ. ಯಾರು ಏನೂ ತೊಗೊಂಡು ಬರೋಂಗಿಲ್ಲ, ಸುಮ್ಮನೆ ಮಾತಾಡಬೇಕು, ಹೋಗಬೇಕು. ಇಲ್ಲಿ ನಾನು ಬೆಂಗಳೂರಲ್ಲಿ ಮೀಟಪ್ ಇಟ್ಟಾಗ ಒಂದು 5 ಜನಕ್ಕೆ ಅಡುಗೆ ಮಾಡ್ಕೊಂಡು ಬನ್ನಿ ಅಂದೆ. ನಾನು ಬೆಳಗ್ಗೆ 9:30 ಹೋಗಿದ್ದಕ್ಕೆ ಸಂಜೆ 5 ಗಂಟೆ ಆಯಿತು ಬರೋದು. ತುಂಬ 5 ಗಂಟೆ ಆದರೂ ಜನ ಯಾರೂ ಹೋಗೋಕ್ಕೆ ಕೇಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲ, ಹಾಗೇನು ಮಾಡೋದು ಬೇಡ, ಬಂದು ಮಾತಾಡಿಕೊಂಡು ಒಬ್ರಿಗೊಬ್ರು ಖುಷಿಯಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ಇಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸರಿ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಇನ್ನೂ ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ 2 ದಿವಸ ಇದೆ. ಇವತ್ತು ಗುರುವಾರನೂ ಸೇರಿಸಿ 3 ದಿವಸ ಇದೆ. ಏನಾದ್ರು ಚೇಂಜಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ, ಈಗ ಮಾಡೋಣ, ಹಾಗೆ ಮಾಡೋಣ, ಇಲ್ಲ ಹೀಗೆ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಏನಾದರೂ ಹೇಳ್ತೀರಾ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಮತ್ತು ಎಷ್ಟು ಜನ ಬರ್ತೀರಾ ದಯವಿಟ್ಟು ಒಂದು 10 ಜನ ಆದರೂ ಬನ್ನಿ. ಅಷ್ಟು ಆಸೆಯಿಂದ ಬರ್ತಾ ಇದ್ದೀನಿ. ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ, ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನನಗೆ, ನಾನು ಬರ್ತೀನಿ ಅಂತ. ಇವಾಗ ಇನ್ನೊಂದು ಸರಿ ಹೇಳ್ತೇನೆ, ತೊಂದರೆ ಮಾಡ್ಕೊಂಡು ದಯವಿಟ್ಟು ಬರಬೇಡಿ ಯಾರೂ. ಜೂನ್ 15 ಭಾನುವಾರ ವರಾಹ ಗೇಟು, ಮೈಸೂರು ಪ್ಯಾಲೇಸಲ್ಲಿ ವರಾಹ ಗೇಟ್ ಅಂತೆ, ಅಲ್ಲಿ ಮೀಟ್ ಮಾಡೋಣ. ಎಲ್ಲರೂ ಒಬ್ರಿಗೊಬ್ರು ಖುಷಿಯಾಗಿ ಮಾತಾಡ್ಕೊಂಡು ಬರೋಣ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.